ಮಾತುಗಳಿಗೆ ಆಗಿತ್ತು ಇದೊಂದು ಕತೆ. ಹಾಗಾದರೆ ಏನಪ್ಪ ಇದರ ಕತೆ? ಇದಾಗಿತ್ತು ಸ್ಪರ್ಧೆ ಎಂಬ ಮಹಾನ್ ಸಂತೆ. ಇಲ್ಲಿ ತುಂಬಿತ್ತು ಎಲ್ಲಿಲ್ಲದ ಮೈ ಆಗಿಸುವವರ ತಂತೆ. ಪೈಪೋಟಿ ಆರಂಭ ಎದುರಾದವರನ್ನು ನೋಡಿ ಸ್ಪರ್ಧೆ ಮುಕ್ತಾಯವಾಗಲು ಇಳಿತು ಕ್ಷಣಗಳೇ ಯುದ್ಧದ ಮುನ್ಸೂಚನೆ. ನಿಲ್ಲಿಸಿ, ನಿಮ್ಮ ನೋಡಿ ಬೇಡುವಳ್ಳಿ ಚಮತ್ಕಾರ ಪೇನ್ ರಿಲೀಫ್ ಆಯಿಲ್. ಒಂದಾನೊಂದು ಕಾಲದಲ್ಲಿ ಇವರಣ್ಯ ಸ್ವಯಂವರ ಸಮಯದಲ್ಲಿ ವೀರಾಧಿವೀರರ ಸಮಾರಂಭದಲ್ಲಿ ನಡೆಯುತ್ತಿತ್ತು ಶಕ್ತಿ ಪ್ರದರ್ಶನ. ಎಲ್ಲರ ಸಮ್ಮುಖದಲ್ಲಿ ಒಬ್ಬೊಬ್ಬರನ್ನು ಪ್ರತಿಭೆಯ ಪ್ರದರ್ಶನ ನೀಡಲು ಯುವರಾಣಿಗೆ ಆಯ್ಕೆಯ ಕನ್ಫ್ಯೂಸ್ ಆಗಲು ಆಸ್ಥಾನದಿಂದ ರಾಣಿ ಇಳಿದು ಬರಲು ಸಮಸ್ತ ಯುವರಾಜರ ಮನಸ್ಸಲ್ಲಿ ಬೇಸರ ಮೂಡಲು ದೃಷ್ಟಿಯಾಗಿಯೂ ಏನು ಯುವರಾಣಿ ತನ್ನ ವಸ್ತ್ರಕ್ಕೆ ಕಾಲಿಟ್ಟು ಜಾರಿಬಿದ್ದಳು. ಕತ್ತು ಉಳುತ್ತಿದೆ, ನೋವು ಏನಿದೆ, ವಿಧವಿಧವಾದ ವೈದ್ಯರು, ವೈವಿಧ್ಯಮಯವಾದ ಔಷಧಿಗಳು, ಏನೂ ಪರಿಣಾಮ ಬೀರಲಿಲ್ಲ. ನೋವನ್ನು ಗುಣಪಡಿಸಿದವನಿಗೆ ನನ್ನ ಮಗಳು ಮತ್ತು ನನ್ನ ಸಾಮ್ರಾಜ್ಯವನ್ನು ಒಪ್ಪಿಸುತ್ತೇನೆ ಎಂದ ಮಹಾಬಲ ರಾಜ. ಆಗ ಈಗೇನ್ ಮಾಡ್ತಾನೆ ನೀನು ಹೀರೋ?